ಏನು ಆಫೀಸ್ ಅಡ್ರೆಸ್ ತಪ್ಪು ಮನೆ ಬಂದ್ಬಿಡಿದ? ಅಡ್ರೆಸ್ ತಪ್ಪಿ ಬಂದಿಲ್ಲ. ಇನ್ಮೇಲೆ ಆಫೀಸ್ ಅಡ್ರೆಸ್ ಮನೆ ಅಡ್ರೆಸ್. ಐ ಮೀನ್ ಮನೆನೇ ಆಫೀಸು. ವರ್ಕ್ ಫ್ರಮ್ ಹೋಮ್. ಇಲ್ಲ ನಿಮಗೋಸ್ಕರ ತೋರಿಸ್ತಿರೋ ಪ್ರೀತಿ, ಕೇರ್, ಕನ್ಸರ್ನ್ ನೋಡ್ತಿದ್ರೆ ಐ ಫೀಲ್ ಸೋ ಸ್ಪೆಷಲ್. ನಿಜವಾಗ್ಲೂ ಗೊತ್ತಂದ್ರೆ ನೀವು ತೋರಿಸೋ ಪ್ರೀತಿ ಕೇರು ಬೇರೆ ಲೆವೆಲು. ಅದು ಕಂಪ್ಯಾರಿಸನ್ ಇಲ್ಲ. ಆಯುಷ್ದಲ್ಲಿ ತುಂಬಾನೇ ಗ್ರೇಟ್ ನೀವು. ಇಂಥ ಹೆಂಡತಿ ಸಿಕ್ಕಿರ್ಬೇಕಾದ್ರೆ ನಾನು ಅಷ್ಟು ಮಾಡದೇ ಇದ್ರೆ ಹಾಗೆ. ಅದು ನನ್ನ ಡ್ಯೂಟಿ. ಇದರಲ್ಲಿ ದೊಡ್ಡ ಹೆಚ್ಚುಗಾರಿಕೆ ಎಲ್ಲ ಏನೂ ಇಲ್ಲ. ಇನ್ಮೇಲೆ ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ. ಬೇಕಿದ್ರೆ ನಿಮ್ಮ ಬಾಲ ಅನ್ಕೊಳ್ಳಿ. ಬಾಲ ಬೇಡ, ನೆರಳು ಅಂತ ಹೇಳಿ. ಪೊಯೆಟಿಕ್ ಆಗಿರುತ್ತೆ. ಚೆನ್ನಾಗಿದೆ. ಕರೆಕ್ಟ್. ನಾನು ಇನ್ಮೇಲೆ ನಿಮ್ಮ ನೆರಳಿನ ಥರನೇ ಇರ್ತೀನಿ. ನಿಮ್ಮನ್ಬಿಟ್ಟು ಎಲ್ಲೂ ಹೋಗಲ್ಲ. ಅನ್ಲೆಸ್ ದೇರ್ ಇಸ್ ಅನ್ ಎಮರ್ಜೆನ್ಸಿ. ಅರ್ಜೆನ್ಸಿ ಇದ್ರೆ ಮಾತ್ರ. ಇಲ್ಲದೆ ಮನೆಯಲ್ಲ ಟೆಂಟ್ ಹಾಕೊಂಡು ಇದ್ಬಿಡ್ತೀನಿ. ಇನ್ಮೇಲೆ ನಾನು ಬಿಸ್ನೆಸ್ ಮ್ಯಾನ್ ಅಲ್ಲ, ಪಕ್ಕಾ ಫ್ಯಾಮಿಲಿ ಮ್ಯಾನ್. ಓಕೆ ಓಕೆ. ಅದು ನೋಡಿ ಅದು ಹೆಂಡತಿ ಹತ್ರ ಅಷ್ಟೊಂದು ಅಟ್ಯಾಚ್ಮೆಂಟ ನಿಮಗೆ? ಮಗುಗೋಸ್ಕರ ಅಂದರೆ ನನಗೋಸ್ಕರ ಇಲ್ಲ. ನೋಡ್ತಾರೆ. ಏನು ಟ್ಯೂಟಿ ಮಾಡ್ತಾವ ಅದಕ್ಕೆ? ಹಾಂ, ಸ್ವಲ್ಪ ಜಾಸ್ತಿನೇ ಮಾಡಿ. ನೀವು ಯಾಕೋ ಬಂದ ಇಲ್ಲಿಗೆ? ಅಲ್ಲ ಕಣೋ, ಎರಡು ಒಂದು ನಿಮಿಷ. ಅಲ್ಲ ಕಣೋ, ಏನು ಇಡೀ ಆಫೀಸ್ನ ಮನೆಗೆ ಶಿಫ್ಟ್ ಮಾಡಿಸ್ಬಿಟ್ಟು ಕೆಲಸ ಮಾಡೋದು ಬಿಟ್ಬಿಟ್ಟು ಅದಕ್ಕೆ ಜೊತೆ ಕಣ್ಣ ಸಲಿಗೆ ಅಂತ ಡ್ಯೂಯೇಟ್ ಆಡ್ತಾ ಇದೆಯಾ? ಏಯ್, ಗಂಡ ಹೆಂಡತಿ ಮಧ್ಯೆ 1000 ಇರುತ್ತೆ. ನಾವು 1000 ಮಾತಾಡ್ಕೋತೀವಿ. ಮಧ್ಯ ಬರಬಾರ್ದು ಅನ್ನೋ ಸೆನ್ಸ್ ಇಲ್ವ ನನಗೆ? ನಾನ್ ಚಾನ್ಸ್. ಓಹೋ, ಸೆನ್ಸ್ ಇಲ್ವಾ ನಮಗೆ? ಎಲ್ಲಿದೆ? ಕಷ್ಟ ಸುಖ ಮಾತಾಡ್ತಾ ಇದ್ರು. ನಮ್ಗೆ ಎಷ್ಟು ಸೆನ್ಸ್ ಇದೆ ಅಂತ ತೋರಿಸ್ತೀವಿ. ನಾವೇನ್ ಬನ್ರಿ ಇಲ್ಲ ಒಂದು ನಿಮಿಷ. ಯಾಕೋ ಕರಿತಾ ಇದೆಯಾ? ಸುಮ್ಮನೆ ಕರೆದ್ರೆ ನಿಜವಾಗ್ಲೂ ಬಂದ್ಬಿಟ್ನಲ್ಲಪ್ಪ. ನಿನ್ ಸೆನ್ಸ್ ಎಷ್ಟಿದೆ ಅಂತ ನಾನು ನೋಡಿ. ಸರ್ ಕರೆದ್ರ? ಏನಿಲ್ಲ, ಮೀಟಿಂಗ್ ಕಂಟಿನ್ಯೂ ಮಾಡೋಣ. ನೀವು ಕೂತ್ಕೊಳ್ಳಿ ಇಲ್ಲಿ. ಹಾಂ. ಸುಮ್ಮನೆ ಕರೆದಿದ್ದು ಬಂದೇ ಬಿಟ್ಟಲ್ರಿ ರೀ. ತಮಾಷೆನೂ ಮಾಡಂಗಿಲ್ಲ ನಿಮ್ಮ ಹತ್ರ. ಸರಿ, ಆಮೇಲೆ ಸಿಗ್ತೀನಾ? ನನ್ನ ಜೊತೆ ರೀ. ಏನ್ರಿ ಚೆನ್ನಾಗಿದೆ ಅಲ್ವಾ ಹಾಡು? ಕೆಲಸ ಮಾಡುವಾಗ ಬೋರ್ ಆಗ್ಬಾರ್ದಲ್ವಾ? ಅದಕ್ಕೆ ಜೋಶ್ಗೆ. ಕಂಟಿನ್ಯೂ. ಏಯ್, ಬಿಟ್ಟರೆ ಅವ್ನು ಆರ್ಕೆಸ್ಟ್ರಾ ಶುರು ಮಾಡ್ತಾನೆ. ಬರ್ತೀನಿ ರೀ.